ಕೋತಿ ಕಥೆಗಳು ಈ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಸರ್, ನಾವು ಆ್ಯಕ್ಚುಲಿ ಅಂದರೆ ಹಾಡಿನ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಹಾಡು ನೋಡಿದ್ವಿ ಕೂಡ, ನೀವು ತುಂಬ ಮಾತಾಡಿದ್ವಿ. ನನಗೆ ಇನ್ನೂ ಒಂದು ಇದ್ರ ಹಾಡು ತುಂಬ ಇಷ್ಟ ಆಗಿರೋದಂದರೆ ನೀವು ಹಾಡು ತೋರಿಸ್ಬೇಕು ನನಗೆ. ಬಾರೆ ರಾಜಕುಮಾರಿ, ಏನು ಹಾಡ್ತಾರದು, ಅದ್ರಲ್ಲಿ ಸಾಲುಗಳು ಅದ್ರಲ್ಲಿ ಬರೀ ಹಾಸ್ಯ ಇಲ್ಲ, ಹಾಸ್ಯ ಜೊತೆಗೆ ಸಂದೇಶ ಇದೆ ನನ್ನ ಪ್ರಕಾರ ಅಲ್ವಾ? ಒಂದು ಮಧ್ಯಮ ವರ್ಗದ ಒಂದು ತೊಳಲಾಟ ಇದೆ, ತುಂಬಾ ಚೆನ್ನಾಗಿದೆ ಅದು. ಅದಲ್ಲಡಿ ಎಕ್ಸಿಸ್ಟಿಂಗ್ ಕವನ ಅನ್ಸ, ಅದನ್ನ ಕರೆಕ್ಟ್ ಚಿತ್ರಗೀತೆ ಮಾಡಿದ್ರು. ವೆಂಕಟೇಶ್ ಮೂರ್ತಿ ಅವ್ರದ್ದು, ಯಾರ್ದು ಅದು? ಲಕ್ಷ್ಮಣ ಅವರು. ಸರ್, 3 ಜನ ಸೇರ್ಕೊಂಡು ಒಂದ್ಸಲ ಹಾಡಿ ಸರ್ ಅದನ್ನ. ಯಾವ್ದನ್ನ? ನಿಮ್ಮನ್ನ ನೋಡಿ ನಾವು ಬಾರೆ ರಾಜಕುಮಾರ ಅಂತ. ಸೊ ಆ ಹಾಡು ಹೇಗಿತ್ತು ಸರ್, ಹೇಳಿ ಎಕ್ಸ್ಪೀರಿಯನ್ಸ್ ನಿಮಗೆ. ಬಹಳ ಬಹಳ ಸೊಸ ತೆಗೆದ್ರು ಸರ್. ಅದು ತೆಗೆದಿದ್ದು ರಿಯಲ್ ಆಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲಿ ಶಾಪಿಂಗ್ ಮಾಡ್ತಾರೋ ಅಲ್ಲಿ ಆ ಹೆಣ್ಮಕ್ಳು ಏನೇನು ಆಸೆ ಇರುತ್ತೆ, ಗಂಡಸಿಂದ ಪೂರೈಸಕ್ಕೆ ಆಗ್ತಾ ಇಲ್ಲ. ಕರೆಕ್ಟ್. ಅದು ನನ್ನ ಕ್ಯಾರೆಕ್ಟರ್ ಅದು ಎಲ್ಲ ಕಡೆ ಯಾವುದೋ ಒಂದು ಬಿಲ್ ಪೇಮೆಂಟ್ ಕ್ಯಾಲ್ಕುಲೇಟ್ ಮಾಡ್ತಿರ್ತಾನೆ ಎಷ್ಟು ಖರ್ಚಾಗಿದೆ ಅಂತ. ಆ ಥರ ನನಗೊಂದು, ನಾನು ಅಕೌಂಟೆಂಟ್ ಆ ಫಿಲ್ಮಲ್ಲಿ ಆ ಥರ. ಅದೇ ಥರ ಇವ್ರಿಗೆ ಕ್ಯಾರೆಕ್ಟರೈಸೇಷನ್ಸು ಎಲ್ಲ ಅವ್ರವ್ರದ್ದು ಹೊಂದ್ಕೊಂಡು ಹೋಗ್ಬಿಟ್ರು. ಹೇಳಿ ಸರ್, ನಿಮ್ದು ಹೇಳಿ. ಇಲ್ಲ, ಇಲ್ಲಿ ಒಂದು ಭಾಳ ಮುಖ್ಯವಾದ ವಿಚಾರ ಅದು. ಈ ಪಾತ್ರಗಳನ್ನು ನಾವು ಹೇಗೆ ತುಂಬ ಎಂಜಾಯ್ ಮಾಡಿದ್ವು, ಡೈರೆಕ್ಟ್ರು ಹೇಗೆ ಈ ಸಿನಿಮಾನ ಎಂಜಾಯ್ ಮಾಡಿದ್ರು, ಹಂಸಲೇಖ ಅವರು ನಮ್ಮಷ್ಟೇ ಎಂಜಾಯ್ ಮಾಡಿದ್ದಾರೆ ಇದನ್ನು. ಇಲ್ಲದೆ ಹೋದರೆ ಹಾಡುಗಳು ಚಿತ್ರಗಳಿಗೆ ಪ್ಲೇಸ್ಮೆಂಟಲ್ಲಿ ಕೂರ್ತಾ ಇಲ್ಲ. ಇನ್ನೊಂದು, ಕಾಮಿಡಿ ಫಿಲ್ಮ್ಗಳಿಗೆ ಹಾಡು ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ ಯೂಶ್ವಲಿ. ಇವ್ರು ಹಾಡನ್ನು ಗೆಲ್ಸಿದ್ರು 2 ಸಿನಿಮಾದಲ್ಲಿ, ಹಾಡನ್ನು ಗೆಲ್ಸಿದ್ರು. ಅಂದ್ರೆ ಏನು ನಾರಾಯಣ, ರಮೇಶ್, ರಾಯನ್ ಸಿಂಗ್ ಬಾಬು, ಮೋಹನ್ ಎಲ್ಲ ಅವ್ರೇನು ನಾನು ನಂದೇನು ಕಮ್ಮಿ ಅನ್ನೋ ಥರ ಅವರು ಕೆಲಸ ಮಾಡಿ ಇವನ್ ರೀ ರೆಕಾರ್ಡಿಂಗ್ ಎಲ್ಲ ಆಗ್ಬೋದು. ಆ ಕುರಿಗಳಲ್ಲಿ ಒಂದೊಂದು ಹಾಡಿತ್ತಲ್ಲ ಸರ್ ಜೈಲಲ್ಲಿ, ಅಯ್ಯೋ ಹೋಗಿ ಸರ್, ಅಯ್ಯೋ ಹೋಗಿ ಸರ್ ಅಂತ, ಅದನ್ನೊಂದು ಫಿಲಾಸಫಿ. ನನಗೆ ಅವ್ರು ಹಾಡು ಕೇಳಿಸಿದ್ರು, ಅವ್ರ ಶೂಟಿಂಗು ಇದೇನಿದು ಈ ಥರ ಇದೆಲ್ಲ ಹಾಡು, ಮತ್ತು ಬೇರೇನೋ ಮಾಡ್ತಾರೇನೋ ಅಂದ್ಕೊಂಡೆ. ಆಮೇಲೆ ಪಲ್ಲವಿ ಆದಮೇಲೆ ಚರಣಕ್ಕೆ ಬಂದರೆ ಒಳ್ಳೆ ಮಾರಲ್ ಇದೆ ಚರಣದಲ್ಲಿ. ತುಂಬ ಸರಳವಾದ ಸಾಹಿತ್ಯ, ಅದು ತುಂಬ ಇಷ್ಟವಾದ ಹಾಡು ನನಗದು. ಎಷ್ಟು ಪಾಪ್ಯುಲರ್ ಆಗೋಯ್ತು ಅಂದರೆ, ಈ ಮಕ್ಕಳು ಸ್ಕೂಲಲ್ಲಿ ಏನಾದ್ರು ಮೇಸ್ಟ್ರುಗಳು ಏನಾದ್ರು ಹೊಡೆದ್ರೆ ಅಥವಾ ಬೈದರೆ ಆಚೆ ನಿಲ್ಲಿಸಿದ್ರೆ ಅಯ್ಯೋ ಹೋಗಿ ಸರ್ ಅನ್ನೋ ಶುರು ಮಾಡಿಬಿಟ್ರು. ಅಷ್ಟು ಪಾಪ್ಯುಲರ್ ಆಗೋಯ್ತು ಅದು. ಹಾಗಾಗಿ ಹಂಸಲೇಖ ಅವ್ರ ಪಾತ್ರ ತುಂಬ. ನಿಮ್ಮ ಈ ನಾಳೆಯ ಅಂದರೆ ಇವತ್ತೇನು ಮುಹೂರ್ತ ಆಯಿತು, ಶೂಟಿಂಗ್ ಶುರು ಮಾಡ್ತಾ ಇದ್ರಿ, ಅದಕ್ಕೆ ಯಾರು ಇಲ್ಲ, ಅದಿನ್ನೂ ಚರ್ಚೆ ನಡೀತಾ ಇದೆ. ನಾಳೆ ನಡೆದಲ್ಲಿ ಅದು ಫೈನಲ್ ಆಗೋಗುತ್ತೆ. ಓಕೆ. ನಿಮ್ಮ ಪಾತ್ರ ಇದರಲ್ಲಿ ಅಂದರೆ ಈ ಹಾಡಲ್ಲಿ ಬಾರೆ ರಾಜ್ಕುಮಾರಿ, ಅದೇ ಇಬ್ರು ಹೇಳಿದ್ದಾರೆ, ಮೇಜರ್ ಕಾಂಟ್ರಿಬ್ಯೂಟರೇ ಸಿಂಗ್ ಬಾಬು ಸರ್, ಹಂಸಲೇಖ ಸರ್. ಇದರಲ್ಲಿ ಅಂದರೆ ಒಂದು ಮಿಡಲ್ ಕ್ಲಾಸ್, ಅದಕ್ಕೆ ಪ್ರೀವಿಯಸ್ ಲೀಡ್ ಸೀನ್ ಒಂದು ಅದ್ಭುತವಾಗಿದೆ. 3 ಜನ ಏನು ಡಿಸೈಡ್ ಮಾಡ್ಕೊಂತೀವಿ, ಈ ಪಾಪ ಹೆಂಡ್ತಿನ ಒಂದಿನ ಆಚೆ ಕರ್ಕೊಂಡು ಇಲ್ಲ, ನಮಗೆ ಅದೇ ಶಕ್ತಿ ಮೀರಿದ್ದು. ಅದಕ್ಕೆ ಉಮಾಶ್ರೀ ಅವ್ರ ಹತ್ರ ಸಾಲ ಮಾಡ್ಬಿಟ್ಟು ಬಡ್ಡಿಗೆ ಇವ್ರನ್ನ ಕರ್ಕೊಂಡು ಹೋಗೋದು ನಮ್ಮ ಕೈಲಿ ಅಫೋರ್ಡ್ ಮಾಡೋಕೆ ಅಷ್ಟೇ ಆಗೋದು. ಬಟ್ ಅವ್ರಗಳಿಗೆ ಆಸೆ ಜಾಸ್ತಿ, ಎನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ರ ಥರ. ಅದಕ್ಕೆ ಅದು ಭಾಳ ಬೇಗ ರೀಚ್ ಆಗೋಯ್ತು. ಎಷ್ಟಾಗಿ ತೊಗೊಂಡು ಕೇಳಿ, ನೀಟಾಗಿ ಪಾತ್ರ ಮಾಡಿ ಮುಗಿಸ್ಬಂದ್ವಿ. ಅಲ್ಲ, ಒಂದೇ ಟೇಗಲ್ಲಿ ಹತ್ತು ಕೊಟ್ಬಿಟ್ಟಿದ್ದೀರ. ಹಿಲೇರಿಯಸ್ ಸೀನ್ ಅದು ಮಾಡಿದಾಗಲೇ ಸರ್. ಅದನ್ನ ಕೊರಿಯೋಗ್ರಾಫ್ ಮಾಡೋದು, ಈಗ ರುಚಿತ ಪ್ರಸಾದ್ ಹಿಂಗೆ ಕ್ರಾಸ್ ಮಾಡ್ತಾರೆ ಸರ್, ಟೈಮಿಂಗ್ ಕರೆಕ್ಟಾಗಿ ಇರಬೇಕು. ನಾನು ಹೋಗೋರು ರುಚಿತ ಪ್ರಸಾದ್ ಹಗ್ ಮಾಡ್ತಾ ಇರಬೇಕು, ಅವ್ರು ಮೂವ್ ಮಾಡಿದ್ರೆ ಅವ್ರು ಸಿಗಬೇಕು. ಈ ಥರ ಸಣ್ಣ ಸಣ್ಣ ವಿಷಯಗಳು ಕಾಮಿಡಿ ಚಿತ್ರ ಮಾಡಿದಾಗ ಅದೆಲ್ಲ ಭಾಳ ಮ್ಯಾಟ್ರ್ ಆಗುತ್ತೆ. ಯಾರೋ ಒಬ್ಬರು ಆರ್ಟಿಸ್ಟ್ ಮಿಸ್ ಮಾಡಿಬಿಟ್ರೆ ಸರ್, ಅದು ಭಾಳ ಮುಖ್ಯ. ಅದು ಒಬ್ಬರದ್ದು ಕಲೆನೇ ಅಲ್ಲ, ಅದು ಎಲ್ಲ ಜೊತೆ ಮಾಡಬೇಕು, ಎಲ್ಲರೂ ಟೈಮಿಂಗ್ ಮ್ಯಾಚ್ ಆಗಬೇಕು, ಹೊಂದ್ಕೊಂಡು ಹೋಗ್ಬೇಕು. ದಟ್ ವೇ ಕೊಲಾಬ್ರೇಟಿವ್ ಎಫೆಕ್ಟ್ ಇದು. ಕನ್ನಡದಲ್ಲಿ ಸದಾಭಿರುಚಿಯ ಹಾಸ್ಯದ ಚಿತ್ರಗಳು ಅವಾಗ ಬರ್ತಾನೆ ಇದೆ. ಬಟ್ ಇತ್ತೀಚೆಗೆ ಮತ್ತೆ ಸ್ವಲ್ಪ ಒಂದು ಗ್ಯಾಪ್ ಬಂದಿತ್ತು, ಮತ್ತು ಆ ಗ್ಯಾಪನ್ನು ಫುಲ್ಫಿಲ್ ಮಾಡೋ ದೃಷ್ಟಿಯಿಂದ ಬರ್ತಾ ಇದೆ ಅಂತ ಅನ್ಕೋತೀನಿ ನಾನು. ಸೊ ಅದ್ರ ಜೊತೆಗೆ ನಿರ್ದೇಶನ ಕೇಳ್ತಾ ಇದ್ರೆ ಅದೊಂದು ಖುಷಿ. ಹೆಸರು ಹೇಳಿ ನಮಗೆ, ಯಾವ ಹೆಸರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ? ಇಲ್ಲ, ನಮಗೆ ತುಂಬ ಹೆಸರುಗಳು ಬರ್ತಾ ಇದೆ. ಅದನ್ನು ಈಗಲೇ ನಾವು ಹೇಳೋದು ಬೇಡ ಅಂತೇಳಿ, ಅದನ್ನು ಆಯ್ಕೆ ಮಾಡಬೇಕು, ನಾವೆಲ್ಲ ಕೂತ್ಕೊಂಡು ಆಯ್ಕೆ ಮಾಡಬೇಕು. ಆಮೇಲೆ ಶೀರ್ಷಿಕೆಯನ್ನು ನಾವು ಯಾವತ್ತು ಹೇಳ್ತೀವಿ ಅವತ್ತೊಂದು ಸಣ್ಣ ಸಮಾರಂಭ ಮಾಡಿ, ಯಾರು ಆ ಶೀರ್ಷಿಕೆನ ನಮಗೆ ಹೇಳಿರ್ತಾರೆ ಅವ್ರನ್ನ ಕರೆದು ಸನ್ಮಾನ ಮಾಡಿ ಅವ್ರಿಗೊಂದು ಬಹುಮಾನ ಕೊಟ್ಟು ಅದೊಂದು ವಿಶೇಷವಾದ ಕಾರ್ಯಕ್ರಮನೇ ಇರುತ್ತೆ ಆವತ್ತು. ಹಾಗಾಗಿ ಆ ಶೀರ್ಷಿಕೆದೇ ಒಂದು ದೊಡ್ಡ ಉತ್ಸವ ನಡೀತಾ ಇದೆ. ಈಗ ಬರ್ತಾನೇ ಇದೆ, ದಿನಕ್ಕೆ ಒಂದಷ್ಟು ಬರ್ತಾನೇ ಇದೆ. ದಿನಕ್ಕೆ 100 ಪತ್ರಗಳು ಬರ್ತಾ ಇದೆ. ಒಂದೊಂದು ಪತ್ರದಲ್ಲೂ 10 ಶೀರ್ಷಿಕೆಗಳಿದೆ. ಆಮೇಲೆ SMS ಮುಖಾಂತರ ಬರ್ತಾ ಇದೆ. ಅಂದರೆ ಜನಕ್ಕೆ ಈ ಥರದ್ದೊಂದು ಚಿತ್ರ ಮಾಡ್ತೀವಿ ಅಂತ ನಾವು ಯಾವಾಗ ಒಂದು ಅನೌನ್ಸ್ ಮಾಡಿದ್ವಿ, ಆಗ್ಲಿಂದಲೂ ಕೂಡ ಆ ಸಿನಿಮಾ ಬಗ್ಗೆ ಅವ್ರಿಗೊಂದು ಹೆಚ್ಚಿನ ಉತ್ಸಾಹ ಇದೆ. ಇಲ್ಲದ್ರೆ ಇಷ್ಟೊಂದು ಶೀರ್ಷಿಕೆಗಳು ನಮ್ಗೆ ಸಿಗ್ತಾ ಇರಲಿಲ್ಲ. ಆ ಉತ್ಸಾಹನ ನೋಡಿ ನಾವು ಎಲ್ಲರೂ ಉತ್ಸಾಹಕರಾಗಿದ್ದೀವಿ. ನಾವೆಲ್ಲರೂ ಕೂಡ ಇಡೀ 3 ಜನ ನಾವು ಅಟ್ ಪ್ರೆಸೆಂಟು ಚಿತ್ರತಂಡನ ನಾವು ತೊಗೊಂಬರ್ತೀವಿ. ಇಡೀ ನಮ್ಮ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡೋಕ್ಕೆ ಬರ್ತಾರೆ ಎಲ್ಲರೂ ಕೂಡ ನಮ್ಮ ಒಂದು ಏನು ನಮ್ಮಲ್ಲಿರೋ ಉತ್ಸಾಹ ಏನಿದೆ ಅವ್ರನ್ನ ಒಳಗೆ ತೊಗೊಂಡು ಬಂದು, ಈಗ ನಾವು ನೋಡಿ ಈ ಸಿನಿಮಾನ ಏನು ಈ ಪಾತ್ರ ಒಂದು ಸಣ್ಣ ಸಣ್ಣ ಸೀನು ಏನು ಎಂಜಾಯ್ ಮಾಡಿದ್ವಿ, ಇದನ್ನೆಲ್ಲ ನೋಡುವಾಗ ಖಂಡಿತವಾಗ್ಲೂ ನಾವು ಈ ಥರ ಮಾಡಬೇಕು ಅಂತ ಈಗ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ಮಾಡ್ಕೊಡ್ತೀವಿ. ನಿಮ್ಮ ಜೊತೆ ಯಾರೆಲ್ಲ ಇರ್ತಾರೆ? ಅಂದರೆ ಈಗ ಆರ್ಟಿಸ್ಟ್ ಮುತ್ತು ಕೊಡೋಕ್ಕೆ ಅಂತಲೇ ಅಂದ್ಕೊಳ್ಳ
ಅಲ್ಲ ಮುತ್ಕೊಡಕ್ಕೆ ಅಂತಲ್ಲ ಒಟ್ಟಿನಲ್ಲಿ. ಸೊ ನೀವು ಆ ಮುತ್ತಿನ ಮೂಡಲ್ಲಿದ್ದೀರಾ ಅಂತ ಆಯ್ತು. ಬೇಗ ನಾವು ಎದ್ದೋಗ್ಬಿಟ್ರು ಸರ್. ಗೌರೀಶ್ ನಾವು 3 ಜನಕ್ಕೂ ಮುತ್ತು ಸಾರು ಮುತ್ತು ಅಂತ ಈಗ ಇವ್ರ ಪಾಪ ಒಂದೇ ಟೇಕಲ್ಲಿ ಮುಗಿಸಿದ್ರೆ, ಅವರು ಸುಮಾರು ಟೇಕ್ ತೊಗೊಂಡಿದ್ದಾರೆ. ನಿಮ್ದೊಂದು ಬಾಕಿ ಇದೆ ನಮಗೆ. ನಾನು ನೋಡಿದಾಗ ನಮ್ಮ ಡೈರೆಕ್ಟ್ರಿಗೆ ಆಗ ಅನ್ಸಲ್ಲ, ನಾರಾಯಣ ಅಲ್ಲ ನಿಮಗೆ ಮುತ್ಕೊಡೋ ಸೀನ್ ಇದ್ರು ಓಕೆನಾ ಯಾರಾದರೂ? ಅಲ್ಲ ಅದು ಕಥೆಗೆ ಅನಿವಾರ್ಯವಾಗಿ, ಕತೆಗೆ ಅನಿವಾರ್ಯತೆ ನೀವು ಕೊಡ್ಬೇಕಂಗೆ. ಬಟ್ ಏನು ಅಂದ್ರೆ ಅದನ್ನ 8-9 ಟೇಕ್ ಎಲ್ಲ ಮಾಡೋದಿದೆಯಲ್ಲ, ಟೂ ಮಚ್. ಬೇರೆ ಶಾರ್ಟ್ ಎಲ್ಲ ನಾವು ಬೇರೆ ಯಾಕೆ ಒಂದ್ಮೂರು ಆಗೋದಿಲ್ಲ, ಇವೆಲ್ಲ ಯಾಕೆ ಆಗ್ತವೆ ಅಲ್ವ ಸರ್? ಇದೆಲ್ಲ ನಾವು ಸ್ವಲ್ಪ ಯೋಚನೆ ಮಾಡೋದು ಸುದೀರ್ಘವಾಗಿತ್ತು ಸ್ವಲ್ಪ. ಇರ್ಲಿ ಆ ಥರ ನೀವು ಈ ಸಿನಿಮಾ ಶುರು ಮಾಡಿ ಅದರಲ್ಲಿ ಮುತ್ತಿನ ಸೀಕ್ವೆನ್ಸ್ ಮೋಹನ್ ಅವ್ರು ಇದ್ದಾಗ ದಯವಿಟ್ಟು ನಮ್ಮ ಕ್ಯಾಮ್ರಾ ಇಲ್ಲ ಸರ್ ಹೇಳಿ ನಾವು ಬರ್ತೀವಿ. ಅವತ್ತು ಖಂಡಿತ ಮಲ್ಟಿ ಕ್ಯಾಮ್ರಾ ಸೆಟಪ್ ನಾವು ಡಿಸ್ಕಷನ್ ಕೂತಾಗ ಅಂದ್ರೆ ಇವರು ಮುತ್ತಿನ ಸೀನ್ ಬೇಕು ಅಂತ ಹೇಳಲಿಲ್ಲ ಸರ್. ಆ ಥರದ್ದು ಚೆನ್ನಾಗಿರುತ್ತಲ್ವ ಸರ್, ಜನ ತುಂಬ ಎಂಜಾಯ್ ಮಾಡಿ. ಈಗ ಯೂತ್ ಅಟ್ರಾಕ್ಷನ್ ಇದೆ, ಆ ಥರ ಎಲ್ಲ ಇದ್ರೆ ಚೆನ್ನಾಗಿ, ಅಂದ್ರೆ ತಮಗ್ ಬೇಕು ಅಂತ ಇಂಡೈರೆಕ್ಟ್ ಆಗಿ ಕೇಳ್ಕೊತಾ ಇದ್ದಾರೆ. ನಾನು ಡೈರೆಕ್ಟರ್ ಹೇಳ್ಬಿಟ್ಟು ಆ ಥರ ಸೀನ್ ಇದ್ರೆ ಒಂದಿನ ಅದಕ್ಕೆ ಇಟ್ಬಿಡಿ ಸರ್ ದಯವಿಟ್ಟು, ಅದು ಟೇಕ್ ಮೇಲೆ ಟೇಕ್ ಹೋಗ್ತಾ ಇರುತ್ತೆ ಅಂತ ಹೇಳ್ಬಿಡಿ. ಇಲ್ಲ ನನಗೆ ನೀವೆಲ್ಲರೂ ಆ ಥರ ಸೀಕ್ವೆನ್ಸ್ಗಳಲ್ಲಿ ಇರಬೇಕು ಅಂತ ನಮ್ಮ ಆಸೆ. ಐ ಮೀನ್ ಆ್ಯಕ್ಟಿಂಗ್ ಮಾಡಬೇಕು ಅಂತ. ಅಂದ್ರೆ ನಿಮಗೋಸ್ಕರ ನಾವು ಅದೆಲ್ಲ ಮಾಡೋಕ್ಕಾಗತ್ತೆ ಏನು ಸರ್? ನೀವು ಕಥೆನ ಆ ಥರ ಮಾಡಿ ಅಂತ. ಕಥೆಗೆ ಅನಿವಾರ್ಯತೆ ಇದ್ರೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನಾವು ಕಥೆಯಲ್ಲಿ ಅನಿವಾರ್ಯತೆ ಅವರಿಗೆ ದಯವಿಟ್ಟು ಹೀರೋನಿಗೆ ಕಿಸ್ ಕೊಡಿಸಿ. ಇಲ್ಲ ಅದು ಅವ್ರ ಆಯ್ಕೆ ದಯವಿಟ್ಟು ಅವ್ರ ಇಲ್ಲಿ ನಾಯಕಿಯರಿಗೆ ತಾಯಿ ಇರಲ್ಲ ಇಲ್ಲಿ. ಅಲ್ಲ ಸರ್, ನಮ್ಗೆ ಕಣ್ ಕಾಣುತ್ತಲ್ಲ ಸರ್ ಇದರಲ್ಲಿ, ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟು ಮತ್ತೆ ಈ ಥರ ಎಲ್ಲ ಎಡೋಟ್ ಮಾಡಿಸ್ಬಿಟ್ಟು. ಅಲ್ಲ ನಾವು ಅದೊಂದು ಸೀನ್ ಮಾಡಿದೀವಿ, ಅಲ್ಲಿ ಕಣ್ಣೇನೋ ಕಾಣುತ್ತೆ, ಬಟ್ ಲೈಟ್ ಕರೆಂಟ್ ಇರಲ್ವಲ್ಲ, ಅವಾಗ ಏನು ಮಾಡ್ತೀವಿ? ಅದು ಬಿಡಿ, ಕ್ಯಾಮರಲ್ಲಿ ಕಾಣಲ್ಲ ಏನಾದರೂ. ಬಟ್ ತುಂಬ ಒಳ್ಳೊಳ್ಳೆ ಸೀನ್ಗಳು ಬಂದಿದೆ, ತುಂಬ ಒಳ್ಳೊಳ್ಳೆ ಸೀನ್ಗಳಿದೆ. ಆಮೇಲೆ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಈ ಚಿತ್ರದಲ್ಲಿ. ಬಹುತೇಕ ಎಲ್ಲ ಹಾಸ್ಯ ಕಲಾವಿದರು ಈ ಚಿತ್ರದಲ್ಲಿ ಇರ್ತಾರೆ. ಉಮಾಶ್ರೀ ಅವರು ಇದ್ದಾರೆ. ಒಂದು ಒಳ್ಳೆ ಮನೋರಂಜನೆ ಚಿತ್ರ ಆಗುತ್ತೆ ಇದು. ಒಳ್ಳೆ ಕಥೆಯನ್ನು ಕೊಟ್ಟಿದ್ದಾರೆ. ಶೂಟಿಂಗ್ ಯಾವಾಗ ಶುರು ಮಾಡ್ತಾ ಇದ್ರಿ? ಯಾವಾಗ ರಿಲೀಸ್ ಮಾಡೋ ಪ್ಲಾನ್ ಇದೆ? ರಿಲೀಸ್ ಈಗಲೇ ಯೋಚನೆ ಮಾಡ್ತಿಲ್ಲ, ಫಸ್ಟ್ ಶೂಟಿಂಗ್ ಕಡೆ ಗಮನ ಕೊಡ್ತಾ ಇದೀವಿ. ಮುಂದಿನ ವಾರದಿಂದನೇ ಶೂಟಿಂಗ್ ಶುರು ಆಗುತ್ತೆ. ಓಕೆ, ತುಂಬ ಆರ್ಟಿಸ್ಟ್ ಕಾಂಬಿನೇಷನ್ ಇದೆ, ಡೇಟ್ಸ್ ಮ್ಯಾಚ್ ಮಾಡಬೇಕು. ಎಸ್ ಸರ್, ಆಲ್ ದ ಬೆಸ್ಟ್ ನಿಮಗೆ. ಈ ಕುರಿ ಕೋತಿ ಮತ್ತು ಕತ್ತೆಗಳ ಕಾಂಬಿನೇಷನ್ ಏನಿದೆ ಅದು ಹೀಗೆ ಮುಂದುವರಿದಿ. ಥ್ಯಾಂಕ್ ಯು ಗಣೇಶ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಲಾಟ್ ರಮೇಶ್ ಅರವಿಂದ್ ಅವರಿಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ತುಂಬ ಥ್ಯಾಂಕ್ಸ್ ಮತ್ತು ಇಲ್ಲಿ ಬಂದು ಮಾತಾಡೋದಕ್ಕಾಗಿ. ನಿಮ್ಮ ನಿರ್ದೇಶನದ ನಿಮ್ಮ ಒಂದು ಸಾರಥ್ಯ ವಹಿಸ್ಕೊಳ್ಳೋದೇನಿದೆ, ಮತ್ತೊಂದು ಸಲ ನೀವು ಶುರು ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಅದು ಒಂದು ಕಾಮಿಡಿ ಚಿತ್ರದ ಮೂಲಕ. ಸೊ ನಿಮ್ಮೆಲ್ಲ ಮುನಿಸು ಮತ್ತು ನೋವುಗಳನ್ನ ಮರೆತು ನೀವು ನಗನಗ್ತಾ ಶುರು ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಮೋಹನ್ ಅವರೇ, ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಎಷ್ಟು ಈಗ ತಗೋತೀರಾ? ಆಮೇಲೆ ನಾವು ಅಪ್ಡೇಟ್ ಮಾಡ್ತೇವೆ. ಸೊ ಕುರಿ ಕೋತಿ ಕತ್ತೆಗಳು ಈ ಕಾರ್ಯಕ್ರಮ ಮಾಡಿದ ಕಾರಣನೇ ಇವತ್ತು ಮುಹೂರ್ತ ಆಗಿರೋದು. ಕೆಲವೇ ದಿನಗಳಲ್ಲಿ ಇದೇ ಕಾಂಬಿನೇಷನ್, ಅಂದರೆ ಈ 3 ಜನ ನಟ ಮತ್ತು ನಿರ್ದೇಶಕರ ಚಿತ್ರ ಶೂಟಿಂಗ್ ಶುರು ಆಗ್ತಾ ಇದೆ. ಇದು ಕೂಡ ಇದಕ್ಕಿಂತ ಮುಂಚೆ ಬಂದಂಥ ಹಾಸ್ಯ ಚಿತ್ರಗಳಷ್ಟೇ ಹಾಸ್ಯದಿಂದ ಕೂಡಿರುತ್ತೆ, ಎಂಜಾಯ್ ಮಾಡಿದಂತಹ ಭಾವಿಸ್ತಾ ಹಾರೈಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್. ಅಯ್ಯೋ ಹೋಗಿ ಸರ್, ಯಾವನಿಗೆ ಬೇಕು ಸರ್, ಯಾವ ನನ್ನ ಮಗನಿಗೆ ಬೇಕು ಸರ್? ಟೆನ್ಷನ್ ಸರ್, ಊರೆಲ್ಲ ಟೆನ್ಷನ್ ಸರ್. ಆರಾಮ್ ಸರ್, ಜೈಲಲ್ಲೇ ಆರಾಮ್ ಸರ್. ಉಣ್ಕೊಂಡು ತಿನ್ಕೊಂಡು ಎತ್ಕೊಂಡು ಬಿದ್ಕೊಂಡು ಇಲ್ಲೇ ಇರ್ತೀವಿ ಸರ್. ಅಯ್ಯೋ ಹೋಗಿ ಸರ್, ಯಾವನಿಗೆ ಬೇಕು ಸರ್, ಯಾವ ನನ್ನ ಮಗನಿಗೆ ಬೇಕು ಸರ್?